ಎಸ್ಪೆಷಲಿ ಪವಿತ್ರಾತ್ಮನ ಒಂದು ವಿಷಯದಲ್ಲಿ ನಾವು ಕಲಿತಾ ಬರುವಾಗಿರೋದು 3 ವಿಷಯಗಳಲ್ಲಿ 3ನೇ ವಿಷಯನೇ ನ್ಯಾಯ ತೀರುವಿಕೆ ಅಂತ ಹೇಳ್ತಾ ಇರೋದು. ಈ ನ್ಯಾಯ ತೀರುವಿಕೆ ಅಂತ ಹೇಳ್ತಾ ಇರೋದನ್ನೇ ಯೇಸು ಕ್ರಿಸ್ತನ 2ನೇ ಬರೋಣ ಬಗ್ಗೆನೇ ಇರೋದು. ಪ್ರಿಯರೇ, ಕಳೆದ ಭಾಗದಲ್ಲಿ 37ನೇ ಭಾಗದಲ್ಲಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಕೆಲವೊಂದು ಮತ್ತಾಯನ ಸುವಾರ್ತೆ ಆಗಲಿ ಕಳೆದ ಭಾಗದಲ್ಲಿ ಕೆಲವೊಂದು ಎಚ್ಚರಿಕೆ ಮಾತುಗಳು ಯಾರು ಸರಿಪಡಿಸ್ಲಿಲ್ಲ, ಅವರು ದೀಕ್ಷಾಸ್ನಾನ ಹೊಂದಿ ಆಮೇಲೆ ರಕ್ಷಣೆ ಹೊಂತು ದೇವರ ಹಿಂಬಾಲಿಸುವಂತ ಯೇಸು ಕ್ರಿಸ್ತನ ಹಿಂಬಾಲಿಸುವವರಾಗಿ ಅವರು ಜೀವಿಸುವಾಗ ಅವ್ರು ಮಾಡದಲ್ಲೇ ಇರೋದು ಕೆಲವೊಂದು ಕಾರ್ಯಗಳು, ಮಾಡದಲ್ಲೇ ಇರೋದು ಕೆಲವೊಂದು ವಿಷಯಗಳು ಏನಾದ್ರೂ ಒಂಚೂರು ಇದ್ರೆ ಸರಿಪಡಿಸ್ಲಿಕ್ಕೆ ಅದರಲ್ಲಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ನೋಡಿದೆ, ಸುಣ್ಣ ಹಚ್ಚಿದ ಸಮಾಧಿ ಅಂತ. ಅಂದ್ರೆ ಬಾಹ್ಯವಾಗಿ ನಾವು ನೋಡ್ಲಿಕ್ಕೆ ನಂಬಿಕೆಗಸ್ತರು ಕ್ರಿಸ್ಟಿಯನ್ಸು ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಿಸುವರು ಎಂದು ಹೇಳಿದ್ರು ಕೂಡ ಆ ಒಳಗಡೆ ಇರುವಂತ ಪವಿತ್ರಾತ್ಮನ ಗರ್ಭ ಗುಡಿಯಾಗಿ ನಮ್ಮನ್ನ ನಾವು ಕೊಡುವಾಗ, ದೇವರಿಗೆ ಒಪ್ಪಿಸುವಾಗ ಆ ನಮ್ಮೊಳಗಡೆ ಏನೇನ್ ಆಗ್ತಾ ಇದೆ ಅಂದೆಲ್ಲ ತಿಳಿದಿರುವಂತ ಪವಿತ್ರಾತ್ಮನು. ಅದೇ 12ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಕೇಳೊಂದು ವಿಷಯ, ಪವಿತ್ರಾತ್ಮನ ವಿರುದ್ಧವಾಗಿ ದೂಷಣ ಮಾಡಿದ್ರೆ, ಅದೇ ರೀತಿಯಲ್ಲಿ ಮತ್ತಾಯನ 12:32 ಪವಿತ್ರಾತ್ಮನ ವಿರೋಧವಾಗಿ ನಾವು ದೂಷಣ ಮಾಡಿದ್ರೆ ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಯಾವ ರೀತಿಯಲ್ಲಿನೂ ಅದಕ್ಕೆ ಕ್ಷಮಾಪಣೆ ಇಲ್ಲ, ಅದು ಕ್ಷಮೆ ಸಿಕ್ಕಲ್ಲ ಅದಕ್ಕೆ ಅಂತ ಹೇಳ್ತಾರೋ. ಅದೇ ರೀತಿ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಜಾಗರೂಕರಾಗಿ ನನ್ನ ಮಾತುಗಳನ್ನು ಹೇಳುವವರಾಗಿ, ದೇವರು ಇಚ್ಛೆ ಪಡ್ತಾ ಇರೋದು ನಮ್ಮ ಮಾತುಗಳು ದೇವರ ಮಾತುಗಳು ಕೇಳಿಸ್ಕೊಳ್ಳಿಕ್ಕೆ, ದೇವರ ಆರಾಧನಾ ವಿಷಯದಲ್ಲಿ ಆಗಲಿ ದೇವರ ವಿಷಯದಲ್ಲಿ ಆಗಲಿ ದೇವರಿಗೆ ಸಂಬಂಧಪಟ್ಟಿರೋಂಥ ಸಕಲ ವಿಷಯಗಳಲ್ಲಿನೂ ನಮ್ಮನ್ನೇ ನಾವು ಶುದ್ಧಿ ಮಾಡಿಕೊಂಡು ಆ ದೇವರ ಮಾತುಗಳಿಗೋಸ್ಕರ ಕಾಯ್ತಾ ಇರೋದು. ಯಾಕಂದ್ರೆ 2ನೇ ಬರೋಣ ಅಂತ ಹೇಳುವಾಗ ನಾವು ಅವಾಗಲಿಂದ ನೋಡ್ತಾ ಬರೋದ್ರೆ ಕಳ್ಳನ ಹಾಗೆ ಬರ್ತೀನಿ ಅಂತ, ಯಾರಿಗೇನು ವಿತೌಟ್ ಎನಿ ಇನ್ಫಾರ್ಮೇಶನ್ ಆ ಘಟನೆ ಆಗ್ತಾ ಇರೋದು. ಅದರಿಂದ ಜಾಗರೂಕರಾಗಿ ನನ್ನ ಮಾತುಗಳು ಕೇಳುವವರಾಗಿರಿ ಅಂತ ಕಳಿಸಿರಿ ನಾವು ನೋಡುದು. ಪ್ರಿಯರೇ, ಅದೇ ಕಂಟಿನ್ಯೂಷನ್ ಆಗಿ ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 35ನೇ ವಾಕ್ಯ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 35ನೇ ವಾಕ್ಯ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡುವಂತ ವಿಷಯ ಅಂದ್ರೆ, ಇಲ್ಲಿಗೆ ಹೇಳುವಂತ ನಾವು ಲಾಸ್ಟ್ ಹೇಳಿದ್ರೆ ನನ್ನ ಮಾತುಗಳಿಗೆ ಜಾಗರೂಕರಾಗಿ ನನ್ನ ಮಾತುಗಳಿಗೆ ಕಿವಿ ಕೊಡುವಂತ ವ್ಯಕ್ತಿಗಳಿಗೆ ಯಾವನು ನನ್ನನ್ನು ಹೊಂದುತ್ತಾನೆ, ಈ ಮಾತುಗಳು ಹೇಳಿ ಅನುಸರಿಸಿ ದೇವರಾತ್ಮನ ಕೃಪಾವರದಿಂದ ದಿನ ಕೈ ಹಿಡಿದು ನಡೆದ ಒಬ್ಬ ವ್ಯಕ್ತಿ ಅವನೇನಾಗ್ತಾನೆ ಅಂತ ಹೇಳಿದ್ರೆ ಅವನು ನಿಜವಾಗ್ಲೂ ದೇವರನ್ನ ಹೊಂದಿರುವಂತ ವ್ಯಕ್ತಿ. ಇಲ್ಲಿ ಆ ಜೀವವನ್ನು ಹೊಂದುತ್ತಾ ಅವನು ಜೀವನನು ಅಂದ್ರೆ ನಿಜವಾದ ನೂತನ ಸೃಷ್ಟಿಯಾಗಿರೋದಂತ ಜೀವ ಬಗ್ಗೆ ಹೇಳ್ತಾ ಇರೋದು, ನಿಜವಾಗ್ಲೂ ಪರಲೋಕಕ್ಕೆ ಎತ್ತಲ್ಪಡುವಂತ ಜೀವ ಬಗ್ಗೆ ಹೇಳ್ತಾ ಇರೋದು. ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನಂತ ಹೇಳ್ತಾರೆ. ಅಂದ್ರೆ ದೇವರ ಸಂಪ್ರೀತಿಗೆ, ದೇವರ ಇಚ್ಛಾನುಸಾರವಾಗಿ ಯಾರು ನಡೀತಾರೋ ಅವನ್ನ ನೋಡುವಾಗ, ಆ ವ್ಯಕ್ತಿಯನ್ನು ನೋಡುವಾಗ ದೇವರಿಗೆ ಸಂತೋಷವಾಗಿ ಸಮಾಧಾನದಲ್ಲಿ ಅವನ ದೃಷ್ಟಿಸುವಂತ ಒಂದು ವಿಷಯ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ 8ನೇ ಅಧ್ಯಾಯ 36ನೇ ವಾಕ್ಯ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 36ನೇ ವಾಕ್ಯ. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಇದೇನ್ ಇದು ಸೈಮನ್ ಬ್ರದರ್ ಸಭೆಯಲ್ಲಿ ಏನೋ ಡಿಸ್ಟರ್ಬೆನ್ಸ್, ಅದು ಆಫ್ ಮಾಡಿದ್ರೆ ಆಫ್ ಆಗ್ತಾ ಇಲ್ಲ. ಯಾರು ಹೋಸ್ಟ್ ಆಗಿದಾರೋ ಅವರು ಹೋಸ್ಟ್ ಈಗ ಆಫ್ ಆಗಿದೆ, ಆಫ್ ಮಾಡಿದ್ದಾರೆ ಅವರು. ಮೋದಿ ಆಂಟಿ. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ, ನನ್ನನ್ನು ಹಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ 8ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿ. ಪ್ರಿಯರಿದು ಯಾವ ಆತ್ಮ ಅಂತ ಹೇಳಿದ್ರೆ ಪ್ರಾಪಂಚಿಕವಾಗಿ ಹೇಳುದು ಒಂದು ಆತ್ಮ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಆಗದಂತ ವಿಷಯ ಏನಂತ ಹೇಳಿದ್ರೆ
ದೇವರಿಂದ ಹೊಂದಿರುವಂತ ಆತ್ಮನು, ದೇವರಿಂದ ದೊರಕಿದಂತ ಆತ್ಮನು, ನಮ್ಮನ್ನ ಕೈ ಹಿಡಿಸಿ ನಡೆಸುವಂತ ಆತ್ಮನು, ಆ ಆತ್ಮಕ್ಕೆ ಕೇಡು ಮಾಡಿ, ಅಂದ್ರೆ ಯಾವನು ನನಗೆ ದೇವರ ವಿರುದ್ಧವಾಗಿ ಜೀವಿಸುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ ಅಂತ ಹೇಳಿದ್ರೆ, ಈ ಮರಣ ಅಂತ ಹೇಳ್ತಾರೆ ನಿತ್ಯ ಮರಣ, ನರಕಾಗ್ನಿಗೆ ಹೋಗುವಂತ ಮರಣ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆತ್ಮ ಅಂತ ಹೇಳಿದ್ರು ದೇವರು ನಮಗೆ ಕೊಟ್ಟಂತ ಆತ್ಮನ ಕಾಪಾಡದಲ್ಲೇ, ಅದಕ್ಕೆ ಮೋಸ ಮಾಡಿ ಅದಕ್ಕೆ ಆ ರೀತಿಯಲ್ಲಿ ನಡೆಯೋದಿಲ್ಲ, ದೇವರ ಆತ್ಮನ ಮಾತುಗಳ ಪ್ರಕಾರ ನಡೆಯೋದಿಲ್ಲ, ದೇವರ ಆತ್ಮನಿಗೆ ಕಿವಿ ಕೊಡೋದಲ್ಲೇ. ನಾವು ಆಗಲಿಂದ ಹೇಳಿದ ನೂತನ ಸೃಷ್ಟಿ ಅಂತ ಬರುವಾಗ ದೇವರ ಆತ್ಮನಿಗೆ ಕಿವಿ ಕೊಡುವಂಥದ್ದು. ಆದ್ರೆ ನೂತನ ಸೃಷ್ಟಿಯಾಗಿ ನಾವು ನಮ್ಮನ್ನೇ ತೋರ್ಪಡಿಸಿ ನಿಜವಾಗ್ಲೂ ನಮ್ಮ ಹೃದಯದೊಳಗೆ, ನಮ್ಮ ಆತ್ಮ ಒಳಗೆ ಆ ನೂತನ ಸೃಷ್ಟಿಯಾಗಿ ನಾವು ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಆಗುವಂತ ವಿಷಯನೇ ಇದು. ಆ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ, ಅವರು ಮರಣವನ್ನು ಪ್ರೀತಿಸ್ತಾರಂದೆ. ಕೀರ್ತನೆಗಳು 34ನೇ ಅಧ್ಯಾಯ 11 ವಾಕ್ಯ. ಕೀರ್ತನೆಗಳು 34:11. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಯೆಹೋವನ ಭಯವನ್ನು ನಿಮಗೆ. ಥ್ಯಾಂಕ್ ಯು. ಇಲ್ಲಿ ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ ಅಂತ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನೀವು ಯಾವ ಸ್ಟೇಜ್ ಅಲ್ಲಿ ಇದ್ರು, ಯಾವ ಘಟ್ಟದಲ್ಲಿ ಇದ್ರು, ಒಂದು ವೇಳೆ ತಪ್ಪು ಮಾಡಿದೆ, ಇಲ್ಲಾಂದ್ರೆ ತಿದ್ಕೊಳ್ಳಿಕ್ಕೆ ಇನ್ನೂ ಏನೋ ನಮ್ಮಲ್ಲಿ ಇದೆ ಅಂತ ಬರುವಾಗ ಹೇಳುವಂತ ವಿಷಯ, ಮಕ್ಕಳಿರ ಬನ್ನಿರಿ ನನ್ನ ಮಾತನ್ನು ಕೇಳಿರಿ. ಇಲ್ಲಿ ಹೇಳುವಂತ ವಿಷಯ ಅಂತ ಹೇಳಿದ್ರೆ, ನನ್ನ ಮಾತಿಗೆ ಕಿವಿ ಕೊಡು. ನಾವು ಆಗಲೇ ಏನಂತ ಓದಿದೆ, ಜಾಗರೂಕರಾಗಿ ನನ್ನ ಮಾತುಗಳ ಕೇಳುವವರು ಅಂತ ಇದು ಮಾಡ್ಕೊಳ್ತಾ ಇರೋದು. ಇಲ್ಲಿ ನೋಡಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು ಅಂತ ಹೇಳುವಾಗ, ನಿಜವಾಗಲೂ ದೇವರ ಭಯದಿಂದೇನೆ ನಿಜವಾಗಲೂ ದೇವರ ಭಕ್ತಿ. ಅದ್ ಯಾವುದನ್ನ ನೋಡಿ ನಾವು ಭಯಪಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತು, ಆದಿಕಾಂಡದಿಂದ ಇಲ್ಲಿ ತನಕ ಬಂದಿರೋಂಥ ಎಲ್ಲಾ ಘಟನೆಗಳಲ್ಲಿನೂ ದೇವರು ಯಾರು, ಏನು ಸರ್ವಶಕ್ತನು, ಯಾವ ರೀತಿಯಲ್ಲಿ ಎಷ್ಟು ಭಯಂಕರನಾಗಿರೋ ದೇವರು, ಎಷ್ಟು ಕ್ಷಮೆ ಇರೋದಂತ ದೇವರು, ಎಷ್ಟು ದೀರ್ಘಶಾಂತಿ ಎಂದು ಇರುವುದು ದೇವರು, ನಮ್ಮ ದೇವರು. ಆದ್ರೂ ಈಗಲೂ ನಾವೇನ್ ಮಾಡ್ತಾ ಇದ್ದೀನಿ, ನಮ್ಮ ದೇವರಿಗೆ ಪ್ರವೋಕ್ ಮಾಡ್ಲಿಕ್ಕೆ, ಇಲ್ಲದ್ರೆ ನಾನೇನಾದ್ರೂ ತಪ್ಪು ಮಾಡಿ, ನಾನು ಒಂದು ತಪ್ಪು ಮಾಡಿದ್ರೆ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಅದಕ್ಕೆ ಮೀನಿಂಗ್ ಏನು ಹೇಳಿ, ದೇವರು ನಮಗೆ ಏನು ಮಾಡಲ್ಲ ಕೇಳ್ತಾರೆ ಅಂತ. 25ನೇ ಭಾಗದಲ್ಲಿ ನಾನು ಹೇಳಿದ್ದೀನಿ, ದೇವರು ಯಾಕೆ ಆ ಪನಿಷ್ಮೆಂಟ್ ನಮಗೆ ಇನ್ನೂ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ದೇವರು ದೀರ್ಘ ಶಾಂತಿಯುಳ್ಳ ವ್ಯಕ್ತಿಯಾಗಿ ಇನ್ನು ನನ್ನ ಮಕ್ಕಳು ಸರಿಯಾಗಲಿ ಅಂತ ಕಾಯ್ತಾ ಇರೋದು ಹೊರತು, ನಮ್ಮ ಯೋಗ್ಯತೆಯಿಂದ ನಾವು ಮಾಡ್ತಾ ಇರೋದು ಇಷ್ಟಪಟ್ಟು ನಮ್ಮನ್ನು ಉಳಿಸಿರೋದಲ್ಲ. ಪ್ರಿಯರೇ, ಯಾರಿಗಾದ್ರೂ ಹೇಳ್ಬೋದಾ ಇವತ್ತು ರಾತ್ರಿ ಮಲಗಿರೋ ನಾಳೆ ಬೆಳಿಗ್ಗೆ ಎದ್ದೇಳ್ತೀನಿ ಅಂತ? ನಮ್ಮ ಕೈಯಲ್ಲಿ ಏನಿದೆ? ಇಲ್ಲಿ ನೋಡಿ, ಅದೇ ಕೀರ್ತನೆಗಳು 34ನೇ ಅಧ್ಯಾಯ 12ನೇ ವಾಕ್ಯ. ದೀರ್ಘಾಯುಷ್ಯವು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಥ್ಯಾಂಕ್ ಯು. ಇಲ್ಲಿ ಕೇಳುವಂತ ಒಂದು ವಿಷಯದಲ್ಲಿ ಏನಂತ ಹೇಳಿದ್ರೆ, ಪ್ರಿಯರೇ, ಇಲ್ಲಿ ಒಬ್ಬ ವಿಶ್ವಾಸಿ, ದೇವರ ದಾರಿಯಲ್ಲಿ ಬಂದಿರುವಂತ ವಿಶ್ವಾಸಿ, ಇಲ್ಲ ದೇವರ ಪ್ರೀತಿಗೋಸ್ಕರ ಬಂದಿರೋ ಈ ಸಮಯದಲ್ಲಿ ನಾವು ನೋಡ್ತೀನಿ, ಈ ಹಲವಾರು ಸಭೆಗಳಲ್ಲಿ ರೋಗಶಾಂತಿಗೋಸ್ಕರ, ಧನಾಗಮನಕ್ಕೋಸ್ಕರ, ಇಲ್ಲಾಂದ್ರೆ ನನ್ನ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಸರಿಯಾಗ್ಲಿಕ್ಕೋಸ್ಕರ, ಇಲ್ಲಾಂದ್ರೆ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮಕ್ಕಳಾಗಲಿಕ್ಕೋಸ್ಕರ, ಕೆಲಸ ಸಿಗ್ಲಿಕ್ಕೋಸ್ಕರ, ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂದ್ರೆ ವಿತ್ ಡಿಮ್ಯಾಂಡ್ ಇಂದ ದೇವರ ಸನ್ನಿಧಿಗೆ ಬರುವಂತವ್ರು. ಹೌದು, ದೇವರು ನಮ್ಮ ವಿಷಯದಲ್ಲಿ ಎಲ್ಲದನ್ನು ನಮಗೆ ಕನಿಕರಿಸಿ ನಮಗೆ ಬೇಕಾಗಿರೋದೆಲ್ಲದನ್ನು ಕೊಡುವಂತ ದೇವರು. ಆದ್ರೆ ಆತ್ಯಂತಿಕವಾಗಿ ದೇವರಿಗೆ ಬೇಕಾಗಿರೋದು, ಇವರು ಇದಕ್ಕೋಸ್ಕರ ನನ್ನ ಹತ್ರ ಬಂದಿದ್ದೀನ ಇಲ್ಲ, ನಿಜವಾಗಲೂ ನನ್ನನ್ನು ಪ್ರೀತಿ ಮಾಡಿ, ಆ ಪರಲೋಕದಲ್ಲಿ ಇರುವಂತಹ ಕಾನ್ಸೆಪ್ಟ್ ಇದೆಯಲ್ಲ, ನಾನು ಪರಲೋಕದಲ್ಲಿ ಅವರಿಗೋಸ್ಕರ ಇಂದ ಕಾರ್ಯಗಳೆಲ್ಲ ಮಾಡಿ ಇಟ್ಟಿದ್ರೆ, ಅದಕ್ಕೆ ಭೂಮಿಯಲ್ಲಿ ಅವರು ಬದುಕುವಾಗ ಪ್ರಾಪಂಚಿಕವಾಗಿರೋದು ಸಂತೋಷಗಳು ಎಲ್ಲದನ್ನು ಬಿಟ್ಟು ದೇವರ ದಾರಿಯಲ್ಲಿ ನಡ್ಕೊಂಡು ನಮ್ಮದೇನು ಡೆಪಾಸಿಟ್ ನಮ್ಮ ಈ ಭೂಮಿಯಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಪರಲೋಕದಲ್ಲಿ ನಮಗೆ ಒಂದು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್, ಒಳ್ಳೆ ಒಂದು ಡೆಪಾಸಿಟ್. ಹೇಗೆ ಬದುಕಿರೋ ಸಮಯದಲ್ಲಿ ನಾವು ಮಾಡುವಂತ ಒಳ್ಳೆ ಕಾರ್ಯಗಳಿಂದ, ಬದುಕಿರೋ ಸಮಯದಲ್ಲಿ ನಾವು ಮಾಡಿರೋದಂತ ಪರೋಪಕಾರಗಳಿಂದ, ಬದುಕಿರೋ ಸಮಯದಲ್ಲಿ ನಾವು ನಡ್ಕೊಂಡಿರೋ ದೇವರ ಇಚ್ಛಾನುಸಾರವಾಗಿರುವಂತ ಕಾರ್ಯಗಳಿಂದ. ಇಲ್ಲಿ
ನಿಮಗೆ ಏನಂದ ಬೇಕು? ಈ ದೀರ್ಘಾಯುಷ್ಯ ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಈ ಪ್ರಾಪಂಚಿಕ ತಕ್ಕಾಗಿರೋದು ವಿಷಯ ಮಾತ್ರ ಅಲ್ಲ. ಈ ದೀರ್ಘಾಯುಷ್ಯ ಅಂತ ಹೇಳ್ತಾ ಇರೋದು ಒನ್ಸ್ ನಾವು ಇಲ್ಲಿ ಪ್ರಾಪಂಚಿಕವಾಗಿ ನಾವು ಸತ್ತಾದ್ಮೇಲೆ ನೆಕ್ಸ್ಟ್ ನಮಗೆ ಸಿಗ್ತಾ ಇದೆಯಲ್ಲ, ಅದು ತುಂಬಾ, ಅದು ದ ಎಟರ್ನಲ್ ಲೈಫ್ ಅಂತ ಹೇಳ್ಬೋದಲ್ಲ, ಅದು ಅಲ್ಲಿ ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕಾ? ಇದೆರಡನ್ನು ವಿಷಯ ಒಂದು ರೀತಿಯಲ್ಲಿ ಲೆಕ್ಕ ಮಾಡೋದಾದ್ರೆ, ಪ್ರಾಪಂಚಿಕವಾಗಿರೋದು ವಿಷಯದಲ್ಲಿ ನೀನು ಈ ಪ್ರಪಂಚದಲ್ಲಿ ಬದುಕುವಾಗಲೇ ದೇವರ ಮಗನಾಗಿ ಮಗಳಾಗಿ ದೇವರ ಇಚ್ಛಾನುಸಾರವಾಗಿ ದೇವರನ್ನ ಅನುಸರಿಸಿ ದೇವರ ಆತ್ಮನ ಕೃಪಾವರದಿಂದ ಪ್ರಭಾವದಿಂದ ನೀನು ನಡೆದುಕೊಂಡರೆ ಏನಾಗುತ್ತೆ ಹೇಳಿ? ನಿನಗೆ ದೀರ್ಘಾಯುಸ್ಸನ್ನು ಅದೇ ದಿವಸ ಬಹು ದಿವಸ ನೀನು ಬದುಕಿ ಸುಖವನ್ನು ಅನುಭವಿಸಬೇಕು ಅಂತ ಪ್ರಶ್ನೆ ಮಾಡ್ತಾ ಇರೋದು. ಒಂದು ಕ್ವಶನ್ ಇದೆ ಆಕ್ಚುಲಿ. ಇದು ನಿನಗೆ ಬೇಕಿದ್ದು ಉತ್ತರ ನೋಡಿ, 34ನೇ ಅಧ್ಯಾಯ 13ನೇ ವಾಕ್ಯ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. 14 ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡೋ ಒಂದು ಸಂಗತಿ ಏನಂತ ಹೇಳಿದ್ರೆ, ಸಿಂಪಲ್ ಆಗಿ, ಬಹಳ ಸಿಂಪಲ್ ಆಗಿ, ಬಹಳ ಸುಂದರವಾಗಿರೋದ್ರಿಂದ ಆ ವಿಷಯ ಏನಂತ ಹೇಳಿದ್ರೆ, ಹಾಗಾದ್ರೆ ಕೆಟ್ಟದಕ್ಕೆ ಹೋಗದೆ, ಆಗಲಿಂದ ದೇವ್ರ ವಾಕ್ಯ ನೀವು ಎಲ್ಲಿ ತೆಗೆದು ನೋಡಿದ್ರು ನೀವು ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು, ಕೆಟ್ಟದ್ ಮಾಡಬಾರ್ದು ಅಂತ ವಿಷಯ ಬಿಟ್ರೆ ಬೇರೆ ಯಾವುದನ್ನು ಅಲ್ಲಿ ಬರ್ತಾ ಇಲ್ಲ. ಇಲ್ಲಿ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಇಲ್ಲಿ ನಾವು ಮುಂಚೆನೆ ಈ ವಿಷಯ ಹೇಳಿದ್ರೆ, ನಮ್ಮ ನಾಲಿಗೆಯಿಂದ ಯಾವ ಯಾವ ಕೆಲಸಗಳಾಗುತ್ತೆ, ಯಾವ್ದಾವ್ದು ಕೆಟ್ಟದಾಗುತ್ತೆ, ಏನೇನ್ ಹೆಂಗೆ ಆಗುತ್ತೆ ಅಂದ ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ಕಂಟ್ರೋಲ್ ಯುವರ್ ಸೆಲ್ಫ್. ನೀನ್ ಮಾತಾಡ್ತಾ ಇರೋದು ಪ್ರತಿಯೊಂದು ವಿಷಯಗಳಾಗಲಿ, ಕಂಟ್ರೋಲ್ ಯುವರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು, ಅಂದ್ರೆ ಇಷ್ಟೇ ವಿಷಯ ಇದರಲ್ಲಿರೋದು. ಇಷ್ಟೇ ವಿಷಯದಂತ ಹೇಳಿದ್ರೆ, ನಮ್ಮ ಮಾತುಗಳು ನಂಬಿಕೆಗಸ್ತನಾಗಿ ದೇವರ ಹಿಂಬಾಲಿಸುವಂತ ವ್ಯಕ್ತಿಯಾಗಿ ದೇವರ ಆತ್ಮನ ನಮ್ಮ ಶರೀರ ಒಳಗೆ ವಾಸಿಸುವಂತ ಆ ಒಂದು ದೇವರಾತ್ಮನ ಪ್ರಭಾವ ಇರುವಂತ ವ್ಯಕ್ತಿಗಳಾಗಿ ನಾವು ಇರುವಾಗ ಫಸ್ಟ್ ಪ್ರಿಫರೆನ್ಸ್ ಏನಂತ ಹೇಳಿದ್ರೆ, ನಮ್ಮ ಮಾತುಗಳು, ನಮ್ಮ ಬಾಯಿಂದ ಹೊರಡುವಂತ ವಿಷಯಗಳು, ಅದಲ್ಲಿ ಯಾವತ್ತೂ ವಂಚನೆ ಮಾತುಗಳಿಗೆ ಬಿಡದೆ ತುಟಿಗಳನ್ನು, ನಮ್ಮ ಮಾತುಗಳನ್ನು ಕಂಟ್ರೋಲ್ ಮಾಡಿ. ಬೇರೆ ಎಷ್ಟೋ ಸಂದರ್ಭದಲ್ಲಿ ನಾವು ಎಷ್ಟು ಕಂಟ್ರೋಲ್ ಇದ್ರು, ನಾವು ಎಷ್ಟು ಇದನ್ನು ಕೂಡ ಕೆಲವೊಂದು ಟೈಮಲ್ಲಿ ಪ್ರೊವೋಕ್ ಆಗುತ್ತೆ. ನಾನು ಲಾಸ್ಟ್ ಟೈಮಲ್ಲಿ ಹೇಳಿದೆ ಅದೇ ವಿಷಯದಲ್ಲಿ, ನಾವೆಷ್ಟು ಕೋಪ ಮಾಡಿದ್ರು ಪಾಪ ಮಾಡ್ಲಿಕ್ಕೆ ಹೋಗಬಾರದು ಅಂತ ಉದ್ದೇಶದಲ್ಲೇನೆ ಆ ವಿಷಯ ಹೇಳಿರೋದು. 14ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ. ಎರಡನೇ ವಿಷಯ, ಒಂದು ನಮ್ಮ ಮಾತುಗಳಿಂದ ಸಮಾಧಾನವನ್ನು ಉಂಟಾಗ್ಬಿಟ್ಟು ಹೊರತು ಯಾವ ರೀತಿಯಲ್ಲಿನೂ ಅಸಮಾಧಾನ ಆಗಲಿ, ಜಗಳ ಆಗಲಿ, ಬೇರೆ ಒಂದು ವಿಷಯಗಳಾಗಲಿ, ಇಲ್ಲಾದ್ರೂ ಒಂದ್ ಕಡೆಯಿಂದ ಇದು ಡೆವಲಪ್ ಆಗಿ ಹೋಗದಂತ ವಿಷಯನೇ ಆಗಬಾರದು. ನಮ್ಮ ಮಾತುಗಳಿಂದ ಯಾವಾಗಲೂ ಎಲ್ಲಾದ್ರೂ ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಫ್ಯಾಮಿಲಿಯಲ್ಲಿ ಎಲ್ಲಿ ಅದನ್ನು ಕೂಡ ಸಮಾಧಾನ ಉಂಟು ಮಾಡುವಂತ ಮಾತುಗಳು ನಮ್ಮಿಂದ ಹೊರಟು ಬರಬೇಕು. ಇದು ದೇವರ ಆತ್ಮನ ಪ್ರಭಾವ ಇರುವಂತ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ನನ್ನ ಕೇಳಿಸ್ಕೊಳ್ಳುವಂತ ಪ್ರಿಯ ಜನರೇ, ನಾನು ಹೇಳೋ ಒಂದು ವಿಷಯ, ಇದು ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ ಅಂತ ಮತ್ತು ನಮ್ಮನ್ನ ನಾವು ಪರಿಸು. ಯಾರಾದ್ರೂ ಒಬ್ರು ಕೂಗಾಡ್ತಾ ಇದ್ದಾರೆ, ಯಾರಾದ್ರೂ ಒಬ್ರು ಜಗಳ ಮಾಡ್ತಾ ಇರುವಾಗ ಆ ಎರಡು ಪಕ್ಷ ಸೇರ್ಕೊಂಡು, ಇಲ್ಲಾಂದ್ರೆ ಯಾವುದೋ ಒಂದು ಸೇರ್ಕೊಂಡು ಅದಿನ್ನೂ ಜಾಸ್ತಿ ಮಾಡೋದ್ ಕೆಲಸನ ನಾವು ಮಾಡ್ತಾ ಇರೋದು ಇಲ್ಲ, ಎರಡು ಕಡೆನೂ ಸೇರದಲ್ಲೇ ಸಮಾಧಾನದಿಂದ ಅವರಿಗೆ ಸಮಾಧಾನ ಉಂಟು ಮಾಡುವಂತ ಮಾತುಗಳು ನಮ್ಮಿಂದ ಆಗ್ತಾ ಇದೆಯಾ? ಒಂದ್ ಕಡೆ ಕೆಟ್ಟದಿರ್ಬೋದು, ಒಂದ್ ಕಡೆ ಒಳ್ಳೇದಿರ್ಬೋದು, ಯಾವುದು ವಿಷಯ ಆಗಲಿ, ದೇವರ ಆತ್ಮನ ಪ್ರಭಾವ ಇರೋಂಥ ವ್ಯಕ್ತಿ ಸಮಾಧಾನದ ಎಲ್ಲ ವಿಷಯದಲ್ಲಿನೂ ಸಮಾಧಾನವನ್ನು ಹೇಳಿಕೊಡುವಂತ, ಸಮಾಧಾನವನ್ನು ಕೊಡುವಂತ ವ್ಯಕ್ತಿ ಆಗಿರ್ಬೇಕು. ನಾವು ನಮ್ಮನ್ನೇ ಯೋಚನೆ ಮಾಡೋಣ. ನಮ್ಮಿಂದ ಕೆಲವರಿಗೆ ಶತ್ರುಗಳಿರ್ಬೋದು, ಇಲ್ಲದ್ರೆ ನಮ್ಮ ಹತ್ರದಲ್ಲಿರೋರು ಇರ್ಬೋದು, ನಮ್ಮಿಂದ, ನಮ್ಮ ಮಾತಿನಿಂದ ಅವರಿಗೆ ಸಮಾಧಾನ ಉಂಟಾಗುತ್ತಾ ಇಲ್ಲ ಅಸಮಾಧಾನ ಉಂಟಾಗುತ್ತಾ? ಕೆಲವರು ಹೇಳ್ತಾರೆ ಅದು ಅವರಿಗೆ ಸಂಬಂಧಪಟ್ಟರು, ನಮಗೇನು ಅದಕ್ಕೇನು ಸಂಬಂಧ ಇಲ್ಲ ಅಂತ. ಆದ್ರೆ ಪ್ರಿಯರೇ, ಸಂಬಂಧ ಇದೆ. ದೇವರಾತ್ಮನಿಗೆ ಅದಕ್ಕೆ ಸಂಬಂಧ ಇದೆ. ದೇವರಾತ್ಮನ ಸಂಬಂಧ ಇರುವಾಗ ನಮಗೇನು ಅದಕ್ಕೆ ಸಂಬಂಧ ಇದೆ. ಯೇಸು ಕ್ರಿಸ್ತನು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿಕೊಡಿ ಅಂತ ಹೇಳಿರೋದು ಸುಮ್ಮನೆ ಹೇಳಿರೋದಲ್ಲ. ಆ ಪ್ರಭಾವ, ಆ ಅನುಭವ, ಅದು ದಾಟಿ ನಾವು ಹೋಗ್ಬೇಕು. ಸಿಟ್ಟು ಬರುವಾಗ ಕೂಗಾಡಿ ಕಿರಿಚಾಡಿ, ಸಂತೋಷ ಬರುವಾಗ ನಗಾಡಿ ಅಳುವರೆ, ಇದು ಕಾಮನ್, ಪ್ರಾಪಂಚಿಕ ಆಗಿರೋದು ಮನುಷ್ಯನು.
ಸಿಟ್ಟು ಬರುವಾಗ ಕೂಗಾಡದಲ್ಲಿರೋ ಮನುಷ್ಯರು ದೇವರ ಮನುಷ್ಯನು. ನೋಡಿ, ಅದೇ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಯಾಕೋಬನ ಬರೆದ ಪತ್ರಿಕೆದಲ್ಲಿ. ಯಾಕೋಬ 4:8. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. 9. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಸಾಕು ಸಾಕು, ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ಹೇಳುವಂತ ಒಂದು ವಿಷಯ ಅಂತ ಹೇಳಿದ್ರೆ, ನಾವು ದೇವರ ಹತ್ರ ಇದ್ದೀನ, ನಿಜ. ದೇವರ ನಂಬಿಕೆಯಲ್ಲಿ, ದೇವರ ಮಾತುಗಳಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ದೇವರ ಸಹಾಯದಲ್ಲಿ ನಾವು ಬದುಕ್ತಾ ಇರೋದು ಎಲ್ಲದನ್ನು ನಿಜವಾದ್ರೂ ಕೂಡ ನಿಜವಾಗಲು ದೇವರೆಷ್ಟೋ ಸೇರಿ, ದೇವರ ಆತ್ಮನಾಗಲಿ ದೇವರಾಗಲಿ ನಮ್ಮ ಹತ್ರ ಎಷ್ಟೋ ನಮ್ಮ ಹತ್ರ ಬಂದು ನಮ್ದಾಗಿರೋದು ವಿಷಯಗಳಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದರಿಂದ ಇರೋದು ಅವಕಾಶ ನಾವು ನಿಷೇಧಿಸಿರುವ ಸಂದರ್ಭ ಬಂದಿರುತ್ತೆ. ಯಾವನ ಸರಿ ಆಗ್ಲಿ, ಆ ಒಂದೇ ಒಂದು ಘಟನೆಯಿಂದ, ಇಲ್ಲಾಂದ್ರೆ ಆ ವಿಷಯದಿಂದ ಒಂದಾದ್ರೆ ನಮ್ಮಿಂದ ದೇವರು, ಇಲ್ಲಾದ್ರೆ ದೇವರಿಂದ ನಾವು ದೂರ ಹೋಗಿರ್ತೀವಿ ಪ್ರಿಯರೇ. ಇಲ್ಲಿ ನಾವು ಮೊದಲನೇದಾಗಿ ಮಾಡ್ಬೇಕಾಗಿರೋ ವಿಷಯ ಅಂತ ಹೇಳಿದ್ರೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ. ಅಂದ್ರೆ ಇದು ಹೇಳೋದು ಯಾರಿಗೆ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಹೊಸದಾಗಿ ಬರುವಂತ ವಿಶ್ವಾಸಿಗಳ ಬಗ್ಗೆ ಎಲ್ಲ ಎಸ್ಪೆಷಲಿ ಹೇಳ್ತಾ ಇರೋದು, ಅವ್ರಿಗೆ ಎನ್ನುವುದು ಆದ್ರೂ ಕೂಡ ಇಲ್ಲಿ ಹೇಳದಂತ ಹೇಳಿದ್ರೆ, ಎಲ್ಲಾ ನಂಬಿಕೆಯಲ್ಲಿನೂ, ಎಲ್ಲಾ ರೀತಿಯಲ್ಲಿ ವಿಶ್ವಾಸದಲ್ಲಿನೂ, ಸಭೆಯಲ್ಲಿನೂ, ದೇಶಸಾನ ರಕ್ಷಣೆ, ಇದರೆಲ್ಲಾ ಕಾರ್ಯಗಳಲ್ಲಿನೂ ಬಂದಿರುವಂತ ವ್ಯಕ್ತಿ ಮತ್ತೆ ತಪ್ಪು ಮಾಡಿ ಹಿಂಜಾರಿ ಹೋಗುವಂತ ಸಂದರ್ಭದಲ್ಲಿ ಆಗುವಂತ ಹೇಳ್ತಾ ಇರೋದು. ಮತ್ತೆ ನಾವೇನ್ ಮಾಡ್ಬೇಕು, ದೇವರು ಒಂದ್ಸರಿ ನಮ್ಮ ಹತ್ರ ಬಂದು ನಮ್ಮನ್ನ ಕಾಪಾಡಿ ಎಲ್ಲಾ ಅವಕಾಶ ಅನುಕೂಲತೆಗಳನ್ನು ಕೊಟ್ಟು ನಾವು ಅನುಭವಿಸಬೇಕಾಗಿರೋ ನೋವುಗಳೆಲ್ಲ ಅನುಭವಿಸಿ, ಕಲ್ವಾರಿ ಶಿಲುಬೆ ಮೇಲೆ ಒಂದ್ಸರಿ ಆಗಿದೆ. ಅದಾದ್ಮೇಲೆ ಪವಿತ್ರಾತ್ಮನ ಕಳಿಸ್ಕೊಟ್ಟಿದ್ರೆ ಈಗ ಏನ್ ಮಾಡ್ಬೇಕು, ನಾವು ತಪ್ಪು ಮಾಡಿದ್ರೆ ತಿತ್ಕೊಬೇಕಾಗಿರೋ ನಾವು, ದೇವರೇ ತಪ್ಪು ಮಾಡಿದ್ದೀನಿ ನಾನು, ನನ್ನನ್ನ ಕ್ಷಮಿಸಿ ಅಂತ ಅದೇ ಹೇಳ್ತಾರೆ. ದೇವರ ಸಮೀಪಕ್ಕೆ ಪಶ್ಚಾತ್ತಾಪದಿಂದ, ಅದು ಮಾತ್ರ ಅಲ್ಲ, ಏನಾಗಿರ್ಬೇಕು ಅವಾಗ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಂಡು. ಕಳೆದ ಸರಿ ಇದೇ ವಿಷಯ ಮಾತಾಡಿದೆ. ಇಲ್ಲಿ ನೋಡಿ, ಇನ್ನು ಹೆಂಗೆ ಬರ್ಬೇಕು ಅಂತ ಹೇಳಿದ್ರೆ, ದುಃಖಿಸಿರಿ, ಗೋಳಾಡ್ರಿ, ಕಣ್ಣೀಡ್ರಿ, ನಗುವುದನ್ನು ಬಿಟ್ಟು ಗೋಳಾಡ್ರಿ, ಸಂತೋಷವನ್ನು ಬಿಟ್ಟು. ಅಂದ್ರೆ ತಪ್ಪು ಮಾಡಿ ನಮ್ಮ ಸ್ಥಿತಿ ವಿಶೇಷ ಏನಂತ ನಮ್ಗೆ ಗೊತ್ತಾದ್ಮೇಲೆ, ನಾವಿರೋ ಸ್ಥಾನ ಎಲ್ಲಿ ಅಂತ ಗೊತ್ತಾದ್ಮೇಲೆ ನಾವು ಮಾಡ್ಬೇಕಾಗಿರೋದು, ನಮ್ದು ಎಲ್ಲಾ ಕೆಲಸವನ್ನು, ನಮ್ದು ಎಲ್ಲಾ ಸಂತೋಷವನ್ನು ಬಿಟ್ಬಿಟ್ಟು ಆ ದೇವರ ಮುಂದೆ ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟು, ಪಶ್ಚಾತ್ತಾಪದ ಕಣ್ಣೀರು, ಆ ಕಣ್ಣೀರು ಇಟ್ಟುಬಿಟ್ಟು, ದೇವರೇ ನಾನು ಮಾಡಿರೋ ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ, ಇನ್ನು ಯಾವತ್ತೂ ನಾನು ಈ ತಪ್ಪು ಮಾಡಲ್ಲ. ದೇವರ ಆತ್ಮನ ವಿರುದ್ಧವಾಗಲಿ, ದೇವರ ವಿರುದ್ಧವಾಗಲಿ, ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧವಾಗಲಿ, ದೇವರ ವಾಕ್ಯ ವಿರುದ್ಧವಾಗಲಿ ನಾನಿನ್ನು ಯಾವತ್ತೂ ನೀ ತಪ್ಪು ಮಾಡಲ್ಲ ಅಂತ ಮನಸ್ಸಲ್ಲಿ, ಹೃದಯದಲ್ಲಿ ಆ ಒಂದು ದೃಢವಾಗಿರೋದ್ರಿಂದ ಪ್ರತಿಜ್ಞೆಯನ್ನು ಮಾಡಿ ದೇವರ ಕಡೆ ತಿರುಗುವಾಗ ದೇವ್ರಿಗೆ ಹೇಳುವಂತ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಾವು ಮನಸ್ಸಲ್ಲಿ ಯೋಚನೆ ಮಾಡಬೇಕಾಗಿರೋ ವಿಷಯದ ಪ್ರತಿಯೊಂದನ್ನು, ಇದಕ್ಕೆಲ್ಲ ವಿಷಯಗಳು ಮಾಡುವಾಗ ನಾವು ಏನು ಮಾಡಬೇಕು ಅಂತ ಹೇಳಿ, ಪವಿತ್ರಾತ್ಮನಿಗೆ ಯಾವ ರೀತಿಯಲ್ಲಿ ಮೋಸ ಆಗಬಾರದು, ಮುಖ್ಯವಾಗಿರೋದೊಂದು ವಿಷಯ. ಯಾಕೆಂತ ಹೇಳಿದ್ರೆ, ಅವನು ದುಃಖಿಸಬಾರದು ಅಂತ ಹೇಳಿದ್ದೇನೆ. ಎರಡನೇದು, ಯಾಕೆಂದ್ರೆ ಇಹರೋಗದಲ್ಲಿನೂ ಪರದಲ್ಲಿನೂ ಕ್ಷಮಿಸಲ್ಪಡುವುದಿಲ್ಲ ಅಂತ ನಾವು ಆಗಲೇ ನೋಡಾಯ್ತು. ಅದೇ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಇಲ್ಲಿ ಇರೋದು. ಯಾಕೋಬ 4:10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಯಾವಾಗಲೂ ಹೇಳ್ತೀನಿ, ನಾವು ತುಂಬಾ ತಗ್ಗಿಸುವಿಕೆ ಮನೋಭಾವ, ದೀನ ಮನೋಭಾವ ಎಲ್ಲ ನಮ್ಮಲ್ಲಿ ಇದೆ. ಯಾರಾದ್ರೂ ಬೈದ್ರು, ಇಲ್ಲಾಂದ್ರೆ ಏನಾದ್ರು ಮಾಡಿದ್ರೆ ನಾವೇನೋ ಬೇಜಾರು ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಅದೆಲ್ಲ ದೇವರಿಗೆ ಒಪ್ಪಿಸಿ ಕೊಟ್ಟಿರೋದನ್ನ. ನಿಜ, ಕರೆಕ್ಟ್. ಆದ್ರೆ ಇದು ಎಲ್ಲರ ಮುಂದೆ ಆಗುವಂತ ಘಟನೆ ಅಂತ ಅನ್ಕೊಳ್ಳಿ. ಆಲ್ಮೋಸ್ಟ್ ನಾನು ಎಲ್ಲರನ್ನೂ ಹಂಗೆ ಅಂತ ನಾನು ಹೇಳಲ್ಲ, ಆದ್ರೂ ಕೆಲವೊಮ್ಮೆ ನನಗೆ ಅನಿಸ್ತಾರಂತ ಕೆಲವು ವಿಷಯಗಳು ನಾನು ಹೇಳ್ತೇನೆ. ಅಂದ್ರೆ ಹಿಂಗೆಲ್ಲ ಹೇಳಿ ಹೋಗ್ಲಿ ಬಿಡಿ ಪರವಾಗಿಲ್ಲ ಅಂತ ಹೇಳಿ ಆಚೆ ಬಂದ್ರೂ ಕೂಡ ಒಂದು ವೇಳೆ ಏನಾಗ್ತದೆ, ಈ ಥರ ಹಿಂಗೆ ಮಾತಾಡ್ಬಿಟ್ರಲ್ಲ
ಅಲ್ಲ ಇದು ಮಾಡ್ತೀನಿ. ಇವತ್ತಲ್ಲಾದ್ರೂ ಒಂದಿನ ನನಗೆ ಅವಕಾಶ ಸಿಕ್ಕುತ್ತೆ. ಅವಾಗ ಇದಕ್ಕೆ ಉತ್ತರ ನಾನು ಕೊಡ್ತೀನಿ ಅಂತ ಒಂದು ಚಾಲೆಂಜಿಂಗ್ ಆಗಿ ಎಷ್ಟೋ ಸಂದರ್ಭದಲ್ಲಿ ಕ್ಷಮಿಸುವಂತ ಗುಣಭಾವ ಅಲ್ಲ ತೋರಿಸ್ತಾ ಇರೋದು. ಹೆಚ್ಚಾಗಿ ಮನಸ್ಸಲ್ಲಿ ಒಂದು ಗ್ರಡ್ಜ್ ಇಟ್ಕೊಂಡು ಒಂದು ಅವಕಾಶಕ್ಕೋಸ್ಕರ ತಪ್ಪು ಮಾಡಲಿಕ್ಕೆ, ಸರಿ ಮಾಡ್ಲಿಕ್ಕಲ್ಲ. ಪ್ರಿಯರೇ, ದೇವರ ಆತ್ಮ ಪ್ರಭಾವ ಇರುವಂತ ಒಬ್ಬ ವ್ಯಕ್ತಿ, ದೇವರ ಪ್ರಭಾವದಲ್ಲಿ ಒಂದು ವ್ಯಕ್ತಿ ಬಾಯಲ್ಲಿ ಒಂದು ಮಾತನ್ನು, ಹೃದಯದಲ್ಲಿ ಅದೇ ವಿಚಾರನೂ ಇರಬೇಕು. ಯಾವತ್ತು ನೆಗೆಟಿವ್ ಆಗಿ ಬಾಯಲ್ಲಿ ಒಂದು ಮಾತು, ಅದೇ ಹೇಳಿದ್ದು, ನಿಮ್ಮ ಬಾಯಿಂದ ಹೊರಡೋದನ್ನೇ ಮಾತುಗಳನ್ನೇ, ನಿಮ್ಮ ನಾಲಿಗೆಯನ್ನೇ ಎಷ್ಟು ಬಿಗಿಯಾಗಿ ಕಂಟ್ರೋಲ್ ಆಗಿ ನೀವು ಇಟ್ಕೊಬೇಕು ಅಂತ ಹೇಳಿದ್ರೆ ಈ ವಿಷಯದಲ್ಲಿ ನೋಡಿ, ಕರ್ತನ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ. ಪ್ರಿಯರೇ, ಇಲ್ಲಿ ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ ಅಂತ ಹೇಳುವಾಗ ಈ ದೇವರ ವಾಕ್ಯ ಇಲ್ಲಾಂದ್ರೆ ದೇವರಾತ್ಮನ ಪವಿತ್ರಾತ್ಮನ ಪುನಾದ ಯೇಸುಗುರುದೇ ಈ ದೇವರ ವಿಷಯ ಅಷ್ಟೇ ಅಂತಲ್ಲ, ದೇವರ ವಾಕ್ಯದಲ್ಲಿ ಹೇಳುವಂತ ಪ್ರತಿಯೊಂದು ವಿಷಯದಲ್ಲಿನೂ ತಗ್ಗಿಸುವಿಕೆ ಮನೋಭಾವ ಉಳ್ಳವರಾಗಿರ್ಬೇಕು. ಚರ್ಚಲ್ಲಿ ಬರುವ ಮಾತ್ರ ನಾನು ಕೈ ಕಟ್ಕೊಂಡು ಎಷ್ಟು ಯಾರೇನು ಬೈದ್ರು ಏನು ಮಾತಾಡಲ್ಲ, ಅಯ್ಯೋ ಆರಾಮಾಗಿ ನನ್ನ ಪಾಡಿಗೆ ನಾನು ಕೂತಿರ್ತೀನಿ. ಹೊರಗಡೆ ಬಂದಾದ್ಮೇಲೆ ಆಕ್ಚುಲಿ ನನ್ನ ಉಗ್ರ ರೂಪ ನೋಡೋದು, ಅದು ಮನೆಯಲ್ಲಿ ಮಕ್ಕಳ ಜೊತೆ ಮಾಡೋದಾಗ್ಲಿ, ಹೆಂಡತಿ ಜೊತೆ ಏನಾದ್ರು ಮಾಡೋದಾಗ್ಲಿ, ಇಲ್ಲ ಆ ಒಳಗಡೆ ಇರೋದು ಆ ಉಗ್ರ ಭಾವ ಇದೆಯಲ್ಲ, ಅದು ಬೇರೆ ಎಲ್ಲೂ ತೋರಿಸಲ್ಲ. ಅದು ಮನೇಲಿ ಇಲ್ಲ, ನಮಗೆ ಬಾಕಿ ಇರೋದು ಜಾಗ ಎಲ್ಲೆಲ್ಲೂ ಸಿಗ್ತಾರೋ. ಇಲ್ಲಾಂದ್ರೆ ನಾನು ಕೆಲವೊಂದು ನೋಡಿದ್ರೆ ಎಲ್ಲಿ ನಮ್ಮ ಮಾತು ನಡೀತೋ, ನಮ್ಮನ್ನ ಯಾರು ಎದುರ್ಕೊಳ್ತಾರೋ ಅಲ್ಲಿ ಇದು ಹೆಚ್ಚಾಗುತ್ತೆ. ಯಾರು ಈ ಒಂದು ಗಾದೆ ಇದೆ ಏನಂತ ಹೇಳಿದ್ರೆ, ಈ ಬಗ್ಗಿದ ತೆಂಗಿನ ಮರ ಇದೆಯಲ್ಲಿ ಸಮುದ್ರ ಪಕ್ಕದಲ್ಲಿ ಹಿಂಗೆ ಬಗ್ಗಿರೋ ತೆಂಗಿನ ಮರ ಇರುತ್ತೆ. ಈ ಬಗ್ಗಿರೋ ತೆಂಗಿನ ಮರದಲ್ಲಿ ಹತ್ತಲಿಕ್ಕೆ ಎಲ್ಲರಿಗೂ ಈಸಿಯಾಗಿ ಓಡಿಸ್ಕೊಂಡು ಅದ್ರ ನೊಟ್ಟಿಗೆ ಏರು ಆ ಕಡೆ ಈ ಕಡೆ ಬೆಂಡ್ ಆಗೋದಿಲ್ಲ ತೆಂಗಿನ ಮರದಲ್ಲಿ ಹತ್ತಲಿಕ್ಕೆ ನೋಡ್ಲಿ. ಇದೇ ತರನೇ ನಮ್ಮ ಮಾತು, ನಾವು ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾರೋ, ನಾವು ಯಾರಿಗೆ ಮರ್ಯಾದೆ ಕೊಡ್ತಾರೋ, ಯಾರು ಬೈದ್ರನ್ನ, ಯಾರು ನಮಗೆ ಬೈದ್ರೆ ನಾವು ಸುಮ್ಮನೆ ಇರ್ತೀನೋ ಅವ್ರು ನಮಗೆ ಹೆಚ್ಚಾಗಿ ಬೈಯೋದು ಎಷ್ಟೋ ಸರಿ ನೋಡಿದ್ರೆ. ಅದೇ ರೀತಿ ನಮಗೇನದೇನೆ, ನಮ್ಮ ಮಾತು ನಾವು ಬೈದ್ರೆ ಅವನ್ ತಿರುಗಿ ಮಾತಾಡಲ್ಲ, ಅವನ್ ತಿರುಗಿ ನಮಗೆ ಬಯಲ್ಲ ಅಂತ ಧೈರ್ಯ ಎಲ್ಲಿ ಇರುತ್ತೋ ಇಲ್ಲಿನೂ ಮಾತುಕತೆಗಳು ಹಿಂಗೆ ಆಗುತ್ತೆ. ಪ್ರಿಯರೇ, ಮನಸ್ಸಲ್ಲಿನೂ ಹೃದಯದಲ್ಲಿನೂ ಮನಸ್ಸಲ್ಲಿನೂ ಅದೇ ತರ ಬಾಯಲ್ಲಿನೂ ಆ ನಾಲಿಗೆದಲ್ಲಿ ಮಾತಾಡುವನು ಒಂದೇ ತರ ಯಾರಲ್ಲಿ ಇರ್ತಾರೋ ನಿಜವಾಗಲೂ ದೇವರ ಆತ್ಮನ ಕೃಪಾ, ಅವರ ಪವಿತ್ರಾತ್ಮನ ಕೃಪಾ ಅವರ ಹೆಚ್ಚಾಗಿರೋದಂತ ವ್ಯಕ್ತಿಗಳಂತ ಹೇಳ್ಬೋದು. ಇಲ್ಲಿ ನೋಡಿ, 1 ಪೇತ್ರ 5ನೇ ಅಧ್ಯಾಯ 6 ಮತ್ತು 6ನೇ ವಾಕ್ಯ, 6 ಮತ್ತು 6ನೇ ವಾಕ್ಯ. 1 ಪೇತ್ರ ಹೀಗಿರುವ ದೇವರ ಜ್ಞಾನವುಳ್ಳ ಹಸ್ತದ ಕೆಳಗೆ ಹ್ಮ್ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಹಾ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಥ್ಯಾಂಕ್ ಯು. ಇಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ, ನಮ್ಗೆ ಎಲ್ಲರಿಗಿನ ಪ್ರಶ್ನೆ, ದೇವರ ಮುಂದೆ ತಗ್ಗಿಸು ಅಂತ ಹೇಳುವಾಗ ನಾವು ಏನಾದ್ರು ದೇವರ ಮುಂದೆ ಮಂಟಿಗುರು ಕಾಲು ಇಲ್ಲಾಂದ್ರೆ ಏನೋ ನಮಗೆ ದೇವರಿಗೆ ಇದು ಬಂದ್ರೆ ಸಾಕು, ನಮಗೆ ಎಷ್ಟು ನಾವು ಹೆಂಗೆ ಬೇಕಾದ್ರು. ಅಟ್ ದ ಸೇಮ್ ಟೈಮ್ ಈ ನಮ್ಮ ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಏನಕ್ಕೆ ಫ್ಯಾಮಿಲಿಯಲ್ಲಿ ಆಗಲಿ, ಈ ವಿಷಯ ಇಷ್ಟೊಂತ ಒಂದು ಸೋರಿ ಏನು ಈ ಕಾಲದಲ್ಲಿ ಮಕ್ಕಳಿಗೆ ನೋಡಿದ್ರೆ ಒಂದು ಸೋರಿ ಏನಾದ್ರು ಒಂದು ಹೇಳಿ ನಿನಗೆ ಏನು ಆಗಲ್ಲ, ಅವರಷ್ಟು ದೊಡ್ಡವರೆಲ್ಲ ಒಂದು ಸೋರಿ ಹೇಳಿದ ಮಕ್ಕಳಿಗೆ ಹೇಳಿದ್ರೆ ನಾನು ಯಾಕೆ ಸೋರಿ ಹೇಳಬೇಕು, ನಾನೇನು ತಪ್ಪು ಮಾಡಿರ್ಲಿಲ್ಲ. ಪ್ರಿಯರಿದ ಅದ ಮಗು ರೆಪ್ರೆಸೆಂಟೇಟ್ ಮಾಡ್ತಾರದ ಆ ಮಗುನೆಲ್ಲ, ಆಕ್ಚುಲಿ ಅದು ಹೇಳಿಕೊಟ್ರೆ ತಂದೆ ತಾಯಿನೇ, ಇಲ್ಲ ಅದೇ ಬುದ್ಧಿ ಮನೋವಿಚಾರದಲ್ಲಿ ಬಂದಿರೋದ ತಂದೆ ತಾಯಿಗಳು ಒಂದು ವೇಳೆ ಮಾತು ಹೇಳಿದ್ರೆ ಆದ್ರೆ ಅವ್ರ ಮನಸ್ಸೊಳಗೆ ಇರದ್ದೇ ಇರುತ್ತೆ, ಅದು ಈ ಮಗುವಿಂದ ಹೊರಗಡೆ ಬಂದಿರೋದು ಅಷ್ಟೇ. ಇಲ್ಲಿನ ಹೇಳ್ತಾ ಇರೋದು ನಮಗೆ ಎಷ್ಟು ನಮ್ಮನ್ನ ನಾವು ಎಷ್ಟು ತಗ್ಗಿಸಿ, ಇಲ್ಲಿ ನೋಡಿ ಹೀಗಿರುವಂತ ದೇವರ ತ್ರಾಣವುಳ್ಳ ಹಸ್ತ ಕೆಳಗೆ ನಿಮ್ಮನ್ನ, ಅಂದ್ರೆ ನನ್ನ ದೇವರು, ನನ್ನನ್ನು ಕಾಣಿಸುವಂತ ದೇವರು, ನನ್ನನ್ನು ಕೇಳಿಸ್ಕೊಳ್ಳುವಂತ ದೇವರು, ನನ್ನ ಕಷ್ಟ ನೋವುಗಳು ದುಃಖಗಳು ಎಲ್ಲ ತಿಳ್ಕೊಳ್ಳುವಂತ ದೇವರು, ಈ ಪ್ರಾಪಂಚಿಕೋ ಯಾರಾದ್ರೂ ಒಬ್ರು ಮುಂದೆ ನಾನು ದೀನ ಮನೋಭಾವದಿಂದ ತಲೆ ತಗ್ಗಿಸಿ ನಾನು ನಿಂದಿದ್ರೆ, ನನ್ನನ್ನು ಯಾರಾದ್ರೂ ಆತರ ನಿಲ್ಸಿದ್ರೆ, ನನ್ನ ನೋವುಗಳು ಕಾಣಿಸ್ಕೊಳ್ಳುವಂತ ನನ್ನ ದೇವರು ನೋಡ್ತಾ ಇರೋದು ನನ್ನ ಹೃದಯದೊಳಗಿರುವಂತ ನನ್ನ ಪವಿತ್ರಾತ್ಮನು ಒಂದಲ್ಲಾದ್ರೂ ಒಂದು ದಿನ ಖಂಡಿತ ನನ್ನನ್ನು ಮೇಲಕ್ಕೆತ್ತಾರೆ. ಇವಾಗ ಯಾರ ಮುಂದೆ ನನ್ನ ಕೆಳಗೆ ಇರುತ್ತೋ ನನ್ನ ಮೇಲೆ ಎತ್ತಾರೆ. ಇದು ನಂಬಿಕೆ, ಇದು ಪವಿತ್ರಾತ್ಮ ಮೇಲೆ, ದೇವರ ಮೇಲೆ ಇರೋದು ನಂಬಿಕೆ. ಅದೇ ರೀತಿಯಲ್ಲಿ ಯೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಾಕ್ಯ. ಲೋಕನ ಸುವಾರ್ತೆ 16:10. ಸ್ವಲ್ಪ ವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು, ಹೌದು, ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ಇದರಲ್ಲಿ ಇಷ್ಟೇ, ಥ್ಯಾಂಕ್ ಯು. ಇದರಲ್ಲಿ ಇಷ್ಟೇ ವಿಷಯ ಏನಂತ ಹೇಳಿದ್ರೆ, ಅಂದ್ರೆ ಸ್ವಲ್ಪ ವಿಷಯದಲ್ಲಿ, ಸಣ್ಣ ಪುಟ್ಟ ವಿಷಯಗಳಲ್ಲಿ ನಂಬಿಗಸ್ತನ ಆಗಿರುವ ವ್ಯಕ್ತಿ ದೊಡ್ಡ ವಿಷಯದಲ್ಲಿನೂ ನಂಬಿಗಸ್ತನ ಆಗಿರ್ತಾನೆ. ನಮ್ದೆಲ್ಲ ಮಿಸ್ಟೇಕ್ ಏನ್ ಗೊತ್ತಾ,
ನಮ್ದೆಲ್ಲ ಮಿಸ್ಟೇಕ್ ಏನಂತ ಹೇಳಿದ್ರೆ, ಈ ಸಣ್ಣ ಪುಟ್ಟ ತಪ್ಪು ಇದೇನು ತಪ್ಪು ಲೆಕ್ಕಕ್ಕೇನಿಲ್ಲ, ಇದು ಯಾರು ಮಾಡೋದಿಲ್ಲ ತಪ್ಪ ಅಂತ ಹೇಳಿ ಪ್ರಾಪಂಚಿಕವಾಗಿರೋದೆಲ್ಲರದು ಕಣ್ಣು ಮುಚ್ಚಿ, ಇಲ್ಲಾದ್ರೆ ನಮ್ದು ಯಾರಿಗೇನು ಏನು ಗೊತ್ತಾಗದಲ್ಲೇ ನಾವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಅನ್ಕೊಂಡಿದ್ದೀನಲ್ಲ, ಅವರಿಗೆ ಇರೋದಂತ ಎಚ್ಚರಿಕೆ ಮಾತುಗಳು. ಬೇರೆ ಯಾರು ಕಾಣಿಸ್ತಾ ಇಲ್ಲ ಅಂದ್ರು ಅವರಿಗೆ ಕಾಣುತ್ತೆ. ಎಸ್ಪೆಷಲಿ ಯವನಸ್ಥರು ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ನೋಡಿ ಇಲ್ಲಿ ನೀನು ಯಾರು ಕಾಣಿಸಲ್ಲ ಅಂತ ಹೇಳಿ ಆ ಸಣ್ಣ ಪುಟ್ಟ ತಪ್ಪಿದೆಯಲ್ಲ, ಇಲ್ಲಿದು ನಂಬಿಕೆ ಪ್ರಶ್ನೆ ಆಗುತ್ತೆ. ನಿನ್ನ ಹೃದಯ ಒಳಗೆ ಪವಿತ್ರಾತ್ಮನಿದ್ರೆ ಆ ಪವಿತ್ರಾತ್ಮ ಖಂಡಿತ ಇದೆಲ್ಲ ಕಾಣಿಸುತ್ತೆ. ಈ ಸಣ್ಣ ತಪ್ಪುಗಳೇನೆ ನಾಳೆ ನೀನು ದೊಡ್ಡ ತಪ್ಪು ಮಾಡಬಹುದು ಅಂದ ಉದ್ದೇಶದಲ್ಲಿನೇ ದೇವರ ರಾಜ್ಯಕ್ಕೆ ಪ್ರವೇಶಕ್ಕೆ ನಿನಗೆ ಯಾವ ರೀತಿ ಯೋಗ್ಯತೆ ಇಲ್ಲ ನಿನ್ನನ್ನು ಮಾಡುವುದು. ನೋಡಿಲಿ, ಈ ತಪ್ಪುಗಳು ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನ ನಿಮಗೋಸ್ಕರ ಚಿಂತಿಸ್ತಾನೆ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನಮ್ದಾಗಿರೋದು ಆಲೋಚನೆಗಳಾಗ್ಲಿ, ಯೋಜನೆಗಳಾಗ್ಲಿ, ವಿಷಯಗಳಾಗ್ಲಿ, ಈಗ ನೋಡಿ ಸಾಧಾರಣ ರೀತಿಯಲ್ಲಿ ಯಾರೋ ಒಬ್ಬರಿಗೆ ದುಡ್ಡಿನ ತುಂಬಾ ಅಗತ್ಯ ಇದೆ, ಯಾವ್ದಾವುದೋ ಕೆಲಸಗಳು ಮಾಡ್ತಾ ಇದೆ, ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಕಷ್ಟಗಳು ಅದು ಇದಂದಿರುವಾಗ ಒಂದರಲ್ಲಾದ್ರೂ ಒಂದ್ರ ಮೇಲೆ ಹಿಂಗೆ ಪ್ರಯತ್ನ ಪಡ್ತಾ ಇರ್ತೇನೆ. ಇಲ್ಲಿ ಪ್ರಯತ್ನ ಪಡುವಾಗ ಅವನು ಮಾಡುತ್ತಾ ಇರೋದು ಒಂದು ಕೆಲಸ ಏನಂತ ಹೇಳಿದ್ರೆ, ಅವನ ಸ್ವಂತ ಬುದ್ಧಿಯಲ್ಲಿನೂ ಅವನ ಸ್ವಂತ ಪ್ರಯತ್ನದಲ್ಲಿನೂ ಮಾತ್ರ ಡಿಪೆಂಡ್ ಆಗ್ತಾನೆ. ಏನ್ ಮಾಡ್ಬೇಕು, ಹೆಂಗ ಮಾಡ್ಬೇಕು ಅಂತ ದೇವರಿಗೆ ತಿಳಿಸಿ, ದೇವರಾತ್ಮನ ಏನಾದ್ರೂ ಮಾತಾಡ್ತಾರ ನನ್ನ ಜೊತೆ, ಇದ್ರ ಚಿತ್ತವೇನು ಅಂತ ತಿಳ್ಕೊಳ್ಳೋದಲ್ಲೇ ಇಡೀ ಜೀವನ ಪೂರ್ತಿ ಕಷ್ಟದಲ್ಲಿ, ದುಃಖದಲ್ಲಿ, ನೋವಲ್ಲಿ, ಮುಂದೆ ಬರ್ಲಿಕ್ಕೆ ಆಗದಲ್ಲೇ ನಿರಾಶೆ ಪಟ್ಕೊಂಡು, ಪ್ರತ್ಯಾಶೆ ಕಳ್ಕೊಂಡು ಇರುವಂತ ವ್ಯಕ್ತಿಗಳ ಇಲ್ಲಿ ನೋಡಿ, ಅಂತವರಿಗೆ ಹೇಳುವಂತ ವಿಷಯ, ದೇವರ ಮಕ್ಕಳೇ, ನೀವು ದೇವರ ಮಕ್ಕಳಾಗಿ ಸನ್ನಿಧಿಗೆ ಬಂದಾದ್ಮೇಲೆ ದೇವರನ್ನ ಪ್ರೀತಿ ಮಾಡುವಂತ ಮಕ್ಕಳಾಗಿರುವ ಕಷ್ಟ ನೋವುಗಳು ನಿಮಗೆ ಬಂದದನ್ನು ಕೂಡ ನೀವು ಏನು ಬೇಡ, ಅದು ಯಾರ ಮೇಲೆ ಹಾಕ್ಬೇಕು, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನ ನಿಮಗೋಸ್ಕರ ಚಿಂತಿಸುತ್ತಾನೆ. ಈ ಚಿಂತೆ ನಮ್ಮ ತಲೆ ಒಳಗೆ ಬರ್ಬೇಕಂದ್ರೆ ಪ್ರಿಯರೇ, ನಮ್ಮ ಹೃದಯದೊಳಗೆ ನಮ್ಮ ಪವಿತ್ರಾತ್ಮ ಇರಬೇಕು. ಶಕ್ತಿ ಕೊಡ್ತಾನೆ, ಆ ಶಕ್ತಿ ನಮಗೆ ಸಿಗುತ್ತೆ, ಆ ದೇವರು ನಮಗೆ ಕೈ ಹಿಡಿತಾರೆ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ, ಆದದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಹೊತ್ತಿ. ಅಂದ್ರೆ ನಿಮ್ ತಲೆ ಕಡಿಸ್ಕೊಂಬಿಡಿ. ಈ ಎಲ್ಲೋ ಎಷ್ಟು ನಾನು ಇದಕ್ಕಿಂತ ಮುಂಚೆ ಒಂದ್ಸರಿ ಹೇಳಿದ್ರಂತ ಅನ್ಸುತ್ತೆ, ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ದೇವರಿಗೆ ಎಲ್ಲದನ್ನು ಪ್ರಾರ್ಥನೆ ಮಾಡಿ ಹೆಚ್ಚಾಗಿ ಏನೇನು ತಿಳಿಸ್ಬೇಕು ಎಲ್ಲದನ್ನು, ಕಷ್ಟ ದುಃಖ ನೋವುಗಳು, ದೇವರು ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತಾರೆ. ಇದು ಹೇಳಾದ್ಮೇಲೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದಾಗುತ್ತೋ ಇಲ್ವೋ ಅಂತ ಇನ್ನು ನಮಗೆ ಕಂಪ್ಲೀಟ್ ಆಗಿ ನಂಬಿಕೆ ಇಲ್ಲ. 1 ವಾರ ಆಯ್ತು, 2 ವಾರ ಆಯ್ತು, ಏನು ಆಗ್ತಾ ಇಲ್ಲಲ್ಲ, ಇದು ಆಗ್ತೋ ಇಲ್ವೋ ಅಂದ ಡೌಟು ನನಗೆ. ಒಂದು ಕೆಲಸ ಮಾಡೋಣ, ಪಕ್ಕದ ಅಕ್ಕಪಕ್ಕದಲ್ಲಿ ಇನ್ನು ಯಾರೋ ಒಬ್ರು ಹೇಳ್ತಾರೆ, ಇಂಥ ಕಡೆ ಹೋಗಿದ್ರೆ ರೋಗವಾಸಿ ಆಗುತ್ತೆ, ಇಂಥ ಕಡೆ ಹೋಗಿದ್ರೆ ಒಳ್ಳೇದಾಗುತ್ತೆ, ಇಂಥ ಕೆಲಸ ಮಾಡಿಸಿದ್ರೆ ನಿಮಗೆ ಮನೆಯಲ್ಲೆಲ್ಲ ಒಳ್ಳೇದಾಗುತ್ತೆ. 1 ನಿಮಿಷ ಪ್ರಾಪಂಚಿಕವಾಗಿ ಆ ಕಡೆ ಹೋಗ್ತಾನೆ. ಪ್ರಿಯರೇ, ಇಲ್ಲಿ ಹೇಳ್ತಾರೆ, ನಂಬಿಕೆ ಅಂದ್ರೆ ಪೂರ್ಣ ನಂಬಿಕೆ ಇರದಲ್ಲಿ, ಒಂದು ವೇಳೆ ದೇವರನ್ನ ನಂಬಿದ್ರೆ ಆ ದೃಢ ನಂಬಿಕೆ, ಆ ಸಾಯ ತನಕನೂ ನಾನು ಹಿಂಗೆ ಇರ್ತೀನಿ, ಇದೇ ರೀತಿಯಲ್ಲಿ ಇದೇ ನಂಬಿಕೆ, ಇದು ಬಿಟ್ಟು ಬೇರೆ ಯಾವ ದೇವರು ನನಗಿಲ್ಲ ಅಂದ ಹೃದಯದಲ್ಲಿ ಪ್ರತಿಜ್ಞೆ ತಗೊಂಡು ದೀಕ್ಷಾಸ್ನಾನ ತಗೊಂಡಿರ್ತಾವೆ. ನಮ್ಮ ರಕ್ಷಕನಾಯ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿದನ್ನೇ ಎಲ್ಲ ನೆನೆಸಿ ನಾವು ದೀಕ್ಷಾಸ್ನಾನ ತಗೊಂಡಿರೋದು. ಅಂಥದ್ರಲ್ಲಿ ನೋಡಿ, ಅದನ್ನು ದೇವರ ಮಾಡಿದ್ರೆ, ಆದ್ರಿಂದ ಇಲ್ಲಿ ತನಕ ನಿನ್ಗೆ ಏನ್ ತಲೆ ಬಿಸಿ ಇತ್ತು ಅದೆಲ್ಲ ಬಿಟ್ಬಿಡಿ, ಇವತ್ತಿನ ವಿಷಯ ಮಾತ್ರ ತಲೆ ಕೆಡಿಸಿ, ನಾಳೆ ನನಗೆ ಏನ್ ಬೇಕು, ನಾಡಿದ್ ಏನ್ ಬೇಕು ಅಂತ ಎಲ್ಲ ಗೊತ್ತಿರೋ ದೇವರಿದೆ ನನಗೆ. ನಾವೇನಂದ ನಂಬ್ತೀವಿ, ಪಂಚೋತ್ಪತ್ತಿಗಿಂತ ಮುಂಚೆನೆ ಹೆಸರು ಕರೆದು ನಮ್ಮನ್ನೆಲ್ಲ ಕರೆದಿರೋ ದೇವರಿಗೆ ನಾಳೆ ಏನ್ ಬೇಕು, ನಾಡಿದ್ ಬೇಕು, ನಮಗೆ ಏನ್ ಬೇಕು ಅಂತ ಗೊತ್ತಿರಲ್ವಾ? ಈ ಒಬ್ಬನ ಗ್ರಂಥ 22ನೇ ಅಧ್ಯಾಯ 29, ಜನರು ನಿನ್ನನ್ನೇ ಕೆಳಕ್ಕೆ ಬೀಳಿಸುವಾಗ ಮೇಲಕ್ಕೆತ್ತಲ್ಪಡುವೇನು ಅಂದುಕೊಳ್ಳ. ಅಂದ್ರೆ ನಿನಗೆ ಏನಾದ್ರೂ ಆ ರೀತಿಯಲ್ಲಿ ಪ್ರಾಪಂಚಿಕವಾಗಿ ಬದುಕಲ್ಲಿ, ನಂಬಿಕೆ ಜೀವನದಲ್ಲಿ, ಕ್ರಿಸ್ತೀಯ ಜೀವನದಲ್ಲಿ ಆತರ ಆಗೋದಾದ್ರೆ ತಲೆ ಕೆಡಿಸ್ಕೊಂಬೇಡ, ನೀನು ಒಂದಲ್ಲಾದ್ರೂ ಒಂದಿನ ನಿನ್ನ ಮೇಲಕ್ಕೆತ್ತೇನೋ, ಆಗ ದೀನ ದೃಷ್ಟಿಯುಳ್ಳ ನಿನ್ನನ್ನೇ ಆತನೋ. ಇಲ್ಲಿ ನೋಡಿ ಹೇಳುವಂಥದ್ದು, ತಗ್ಗಿಸಿಕೊಳ್ಳ್ರಿ ಅಂತ ಆಗಲೇ ಹೇಳಿ ನಿಮ್ಮಂತೀವಿ. ಇಲ್ಲಿ ದೀನ ದೃಷ್ಟಿಯುಳ್ಳ ನಿನ್ನನ್ನ, ದೇವರೇ ನನಗೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಇರೋ ಎಲ್ಲ, ನಾನು ಅವರಿಗೆ ಎಲ್ಲದನ್ನು, ನಾನು ಅವ್ರಿಗೆ ಏನು ಹೇಳಿದ್ರು, ಏನು ಜಗಳ ಮಾಡಿದ್ರು, ಏನು ಕಷ್ಟ ನೋವುಗಳು ಏನು ಆಳ್ಕೊಂಡಿದ್ರು ಕೂಡ ನಾನು ನಿನ್ನ ಮುಂದೆ ತಲೆ ಬಗ್ಸಿ ಎಲ್ಲ ಒಪ್ಪಿಸಿದ್ದೀನಿ ದೇವರೇ. ನಾನು ತಿರುಗಿ ಒಂದು ಮಾತು ಹೇಳಿ, ಯೇಸು ಕ್ರಿಸ್ತನು ಅದೇ ಮಾಡಿದ್ದು ಶಿಲುಬೆಯಲ್ಲಿ, ಏನು ಮಾತು ತಿರುಗಿ ಹೇಳಲಿಲ್ಲ. ಎಷ್ಟೋ ಕಷ್ಟ ನೋವುಗಳು ಅನುಭವಿಸೋದು, ಒಂದು ಮಾತು ತಿರುಗಿ ಹೇಳಲಿಲ್ಲ. ಅದೇ 22ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳ್ತಾ ಇದ್ರೆ, ನಿರ್ದೋಷಿಯಲ್ಲದವನನ್ನು ತಪ್ಪಿಸುವನು. ಹೌದು, ಅಂದ್ರೆ ನಿರ್ದೋಷಿ ಅಂದ್ರೆ ದೋಷವೇನಂದ ತಿಳ್ಕೊಂಡು, ದೇವರಿಗೆ ಇಷ್ಟವಾಗಿರೋದು ಏನಂದ ತಿಳ್ಕೊಂಡು
ಪಾಪವೇನಂದ ತಿಳ್ಕೊಂಡು ಒಳ್ಳೆ ಕಾರ್ಯಗಳೇನಂದ ತಿಳ್ಕೊಂಡು ಬದುಕುವಂತ ವ್ಯಕ್ತಿ ನಿರ್ದೋಷಿ. ಅವನ ದೋಷದಿಂದ ದೂರ ಇರ್ತಾನೆ. ತಪ್ಪಿಸುವನು ಹೌದು, ಆತನು ಇಂಥವನನ್ನು ತಪ್ಪಿಸುವುದಕ್ಕೆ ನಿನ್ನ ಕೈಗಳ ಪರಿಶುದ್ಧೇ ಕಾರಣವಾಗಿರೋದು. ಪ್ರೇರೆ, ನಾವು ಏನಕ್ಕೆ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಇರೋದು ಏನಕ್ಕೆ ಅಂತ ಹೇಳುವಾಗ ನಾನು ಪ್ರತಿಯೊಂದು ಸರಿ ಹೇಳ್ತೇನೆ, ಇಂಥ ವಿಷಯಗಳು ಈ ಕೈಗಳ ಪವಿತ್ರತೆ ಇದೆಯಲ್ಲ, ಪರಿಶುದ್ಧತೆ ಇದೆಯಲ್ಲ, ಯಾವ ರೀತಿಯಲ್ಲಿ ಕಾಪಾಡಬೇಕು, ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲ ದೇವರ ವಾಕ್ಯದಲ್ಲಿ ಎಲ್ಲದನ್ನು ಇದೆ. ಆದ್ರೆ ಪವಿತ್ರಾತ್ಮನ ಕೃಪಾವ, ದೇವರಾತ್ಮನ ಕೃಪಾವ, ಆ ಗೈಡ್ ಲೈನ್ಸ್ ನಮಗೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಕಳಿಸಿಕೊಡುವಾಗ ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದೆ, ಅವನು ಯಾವಾಗಲೂ ನಿನಗೆ ಹೇಳ್ತಾ ಇರಲ್ಲ, ಅಲ್ಲ ಯಾವುದೋ ಕಾಲದಲ್ಲಿ ಹೇಳಿಬಿಟ್ಟು ನೀನು ಅದೇ ಪ್ರಕಾರ ನಡಿ ಅಂತ ಹೇಳೋದು ವ್ಯಕ್ತಿ ಅಲ್ಲ. ಸದಾ ಕಾಲವನ್ನು ನಿನ್ನ ಜೊತೆ ಎದ್ದು ಬಿಟ್ಟು ನೀನು ಎಲ್ಲಿ ಏನು ಮಾತಾಡಬೇಕು ಅಂತ ಆ ತಕ್ಕ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಿನಗೆ ಹೇಳುವಂತ ಮಾತು. ಸೊ ನಾವು ಹೆಂಗಿರ್ಬೇಕು ಹೇಳಿ, ಸದಾ ಕಾಲವನ್ನು ಪವಿತ್ರಾತ್ಮನ ಮಾತು, ಪವಿತ್ರಾತ್ಮನ ಏನು ಹೇಳ್ತಾನೆ ಈ ವಿಷಯದಲ್ಲಿ, ಪವಿತ್ರಾತ್ಮನ ನನಗೆ ಏನು ಹೇಳಿಕೊಡ್ತಾ ಇದ್ದಾನೆ, ದೇವರಿಂದ ಇಚ್ಛೆ ಏನು ಅದು ಹೇಳಿಕೊಡುವಂತ ಪವಿತ್ರಾತ್ಮನ, ಆ ಕರ್ತನಾದ ಯೇಸು ಕ್ರಿಸ್ತನ ಇಚ್ಛೆ ಏನು ಅದಕ್ಕೆ ತಿಳ್ಕೊಳ್ಳುವಂತ ಹೇಳಿಕೊಡುವಂತ ಇದು ಇನ್ಫಾರ್ಮೇಶನ್. ಸದಾ ಕಾಲವನ್ನು ಆ ದೇವರಿಗೆ ಕಿವಿ ಕೊಡುವವರಾಗಿ ನಾವು ಇರಬೇಕು. ಇಲ್ಲಿ ನಿರ್ದೋಷಿಯನ್ನಾಗಿರ್ಬೇಕಂದ್ರೆ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಹೀಗಿರಲು ನೀವು ಸ್ವಸ್ಥವಾದ ಭಾಗ ಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂದನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ನೀತಿವಂದನ ಪ್ರಾರ್ಥನೆ ಅಂತ ಹೇಳಿದ್ರೆ, ಏಲಿಯನ ವಿಷಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋದು ವಿಷಯ, 3.5 ವರ್ಷ ಕಾಲ ಮಳೆ ಬರಬಾರದು ಅಂತ ಹೇಳಿ ಬೇಡಿಕೊಂಡ್ರ ಸಂದರ್ಭದಲ್ಲಿ, ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡಿರುವಂತ ಸಂದರ್ಭದಲ್ಲಿ 3.5 ವರ್ಷ ಕಾಲ ಮಳೆ ಬೀಳದಲ್ಲೇ, ಅದಾದ ಮೇಲೆ ದೇವರೇ ಮಳೆ ಕೊಡುವಂತ ಹೇಳಿ ಪ್ರಾರ್ಥನೆ, ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡೋದು. ನೀತಿಯುಳ್ಳವನು, ದೇವರ ನಂಬಿಕೆಯುಳ್ಳವನು, ಪವಿತ್ರವಾದ ಕೈಗಳಿರುವನು, ಅಶುದ್ಧಿಯಿಂದ ದೂರ ಇರುವನು ಪ್ರಾರ್ಥನೆ ಮಾಡಿದೆ. ಅವನ್ ಪ್ರಾರ್ಥನೆ ಮಾಡಿದ್ರೆ ಆ ಸಮಯದಲ್ಲಿನೇ ಅದು ನೆರವೇರಿಸುವಂತ ದೇವರು. ಇಲ್ಲಿ ನೋಡಿ, ನೀತಿವಂದನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆ ಇದು ಎಲ್ಲಿ ಇಲ್ಲದ್ರೆ ಯಾವ ರೀತಿಯಲ್ಲಿ ದೇವರು ನಮ್ಮನ್ನೇ ಕರೆದು ಕಾಪಾಡಿ ರಕ್ಷಣೆ ಕೊಟ್ಟು, ದೀಕ್ಷಾಸ್ನಾನ ಕೊಟ್ಟು, ಪವಿತ್ರಾತ್ಮನ ಕೊಟ್ಟು, ನಮ್ಮ ಮುಂದೆ ಇರೋದು ಗುರಿಗಳೇನಂತ ಕೊಟ್ಟು ಎಲ್ಲ ಅದನ್ನು ತಿಳಿದುಕೊಟ್ಟಾದ್ಮೇಲೆ ನಾವು ಇವತ್ತು ನಮ್ಮ ಪ್ರಾರ್ಥನೆ ನಮ್ಮ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮಗೋಸ್ಕರ ಯಾವ ರೀತಿಯಲ್ಲಿ ಹೆಂಗೆ ಯಾವ ಒಂದು ನಿಮಿಷ ಸಾರಿ ಯಾವ ರೀತಿಯಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಇಲ್ಲಾಂದ್ರೆ ನಮ್ಮ ಪ್ರಾರ್ಥನೆಗಳು ಎಷ್ಟು ಮಟ್ಟಿಗೆ ಆ ಒಂದು ಸ್ಟ್ರೆಂತ್, ಆ ಪವರ್ ಇದೆ, ಆ ತೀಕ್ಷ್ಣತೆ ಇದೆ, ನಮ್ಮನ್ನು ನಾವು ಪರಿಶೋಧಿಸೋಣ. ಎಷ್ಟೋ ದಿವಸ ನಾವು ಪ್ರಾರ್ಥನೆ ಮಾಡುವಂತ ಎಷ್ಟೋ ವಿಷಯಗಳಿದೆ. ಆದ್ರೆ ಈ ವಿಷಯಗಳಿಗೆ ಎಲ್ಲಿ ಯಾಕೆ ಅದು ಪ್ರತಿಫಲವನ್ನು ಇನ್ನೂ ಡಿಲೇ ಆಗ್ತಾ ಇದೆ, ಇಲ್ಲದೆ ಪಾರ್ಷಿಯಲ್ ಆಗಿ ಸಿಗ್ತಾ ಇದೆ, ಪೂರ್ತಿಯಾಗಿ ಸಿಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಪ್ರಾರ್ಥನೆ ತೀಕ್ಷ್ಣದ ಅಷ್ಟೇ ನಮ್ಮ ಹತ್ರ ಇರೋದು. ಆದ್ರೆ ಹಿಂದೆ ಇರೋದು ಈ ಕೈಗಳಿದೆಯಲ್ಲ, ಪವಿತ್ರವಾಗಿದ್ದ ಕೈಗಳು, ದೇವರಿಗೆ ಕಿವಿ ಕೊಡುವಂತ ಹೃದಯ, ಇದು ಯಾರಲ್ಲಿ ಇರುತ್ತೋ ಅವರಿಗೆ, ದೇವರ ದಾರಿಯಲ್ಲಿ ಯಾರು ನಡೆಯುತ್ತೋ ಅವರಿಗೆ, ದೇವರ ಮಾತುಗಳಿಗೆ ಬೆಲೆ ಕೊಟ್ಬಿಟ್ಟು ಮನಸ್ಸಲ್ಲಿ ಒಂದು ಬಾಯಲ್ಲಿ ಒಂದು ಹೇಳುವಂತ ವ್ಯಕ್ತಿಗಳ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ಳಲ್ಲ. ಹೃದಯದಲ್ಲಿ ಇನ್ನೇನೋ ಯೋಚನೆ ಮಾಡಿಕೊಂಡು ನಮ್ಮ ಬಾಯಲ್ಲಿ ನಾವು ಎಷ್ಟು ಹೊಗಳಿದ್ರು, ಎಷ್ಟು ಪ್ರೈಸಲೋಡು ಹೇಳಿದ್ರು ಅದು ದೇವರಿಗೆ ಬೇಕಾಗಿಲ್ಲ. ನಿನ್ನ ಹೃದಯದಿಂದ ಒಂದೇ ಒಂದು ಮಾತು, ಅದು ದೇವರಿಗೆ ಬೇಕಾಗಿರೋದು. ಇಲ್ಲಿ ನೋಡಿ, ಕೀರ್ತನೆಗಳು 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧದಕ್ಕೆ ತಕ್ಕ ಪ್ರತಿಫಲಗಳು. ನನ್ನ ಕೈಗೆ ಶುದ್ಧತೆ ಅಂತ ಹೇಳಿದ್ರೆ ನಾನು ಮಾಡುವಂತ ಎಲ್ಲ ಕಾರ್ಯಗಳನ್ನು ದೇವರಿಗೆ ಪ್ರೀತಿಕರವಾಗಿರೋದ್ರಿಂದನೇ ಆ ಶುದ್ಧತೆ ನನಗೆ ಬಂದಿರೋದು. ಪ್ರಿಯರೇ, ಇನ್ನು ಕೆಲವೊಂದು ವಿಷಯಗಳಿದೆ, ಆದ್ರೆ ಇವತ್ತು ನಮಗೆ ಈ ಸಮಯ ಮುಗೀತಾ ಬಂದು ಇನ್ನೊಂದು ನೋಡೋಣ. ಇಲ್ಲಿ ನೋಡಿ, ಕೀರ್ತನೆಗಳು 24ನೇ ಅಧ್ಯಾಯ 4 ಮತ್ತೆ 5 ಈ 2 ವಾಕ್ಯ ನೋಡಿ ಇವತ್ತು ನಾವು ಇದು ಕೊನೆಗೊಳಿಸೋಣ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು,
ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಪ್ರಿಯರೇ, ದೇವರಿಂದ ನಮಗೆಲ್ಲದನ್ನು ಬೇಕು ಅಲ್ವಾ? ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಎಲ್ಲದನ್ನು ಬೇಕು. ಬದುಕಲಿಕ್ಕಿರೋದು ಕೆಲಸ, ದುಡ್ಡು, ಆಸ್ತಿ, ಅಂದಸ್ಸು, ಮನೆ ಎಲ್ಲದನ್ನು ಬೇಕು ನಮಗೆ. ಆದ್ರೆ ದೇವರು ನಮ್ಮಿಂದ ಇಚ್ಛಿಸಪಡುತ್ತಾ ಇರೋದು ಏನಂದ ತಿಳ್ಕೊಳ್ಳಲಿಕ್ಕೆ ನಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ. ಇಷ್ಟು ವರ್ಷ, ಇಷ್ಟು ಕಾಲದಲ್ಲಿ ದೇವರು ನಮ್ಮನ್ನ ಕಾದು ಕಾಪಾಡಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ. ಮುಂದೆ ಹಿಂದೇನು ಎಲ್ಲ ಕಡೆನೂ ನಮಗೆ ರಕ್ಷಣೆಯನ್ನು ಕೊಟ್ಟು ನಮ್ಮನ್ನ ಕಾದು ಕಾಪಾಡಿ ಇವತ್ತು ಈ ಸಮಯದಲ್ಲಿ ಆಯುಸ್ಸು, ಆರೋಗ್ಯದನ್ನು ಕೊಟ್ಟು ಈ ದೇವರ ವಾಕ್ಯದ ಮುಂದೆ ನಮ್ಮನ್ನ ಕೂರಿಸಿದ ಏನಕ್ಕೆ ಅಂತ ಹೇಳಿದ್ರೆ ಅದರ ಉದ್ದೇಶ ಇದೆ. ನಾವು ನಿರ್ಮಲ ಹೃದಯರಾಗಿ ನಮ್ಮನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ರೀತಿಯಲ್ಲಿನೂ ನಮ್ಮ ಪವಿತ್ರಾತ್ಮನ ಪ್ರಭಾವದಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರನ್ನ ಕೊಂಡಾಡುವವರಾಗಿ ಆ ನಾಲಿಗೆಯನ್ನು ಬಿಗಿಯಾಗಿ ನಾವು ಮಾತಾಡಬೇಕಾಗಿರೋದು ಬೇಡದನ್ನು ಏನು ಅಂತ ನಮ್ಮ ಕೈಗಳನ್ನು ಶುದ್ಧಿ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ಕರ್ತನ ಮುಂದೆ ನಮ್ಮನ್ನ ತಗ್ಗಿಸಿ ನಂಬಿಕೆಗಸ್ತರಾಗಿ ನಮ್ಮ ಚಿಂತೆಗಳನ್ನೆಲ್ಲ ನಮ್ಮ ದೇವರಿಗೆ ಒಪ್ಪಿಸಿ, ದೇವರೇ ನೀನ್ ಬಿಟ್ರೆ ಬೇರೆ ಯಾರು ನನಗೆ ಇಲ್ಲ, ನನ್ನ ಎಲ್ಲಾ ಪ್ರಶ್ನೆಗಳಿಗೇನು, ನನ್ನ ಎಲ್ಲಾ ಪ್ರಾಬ್ಲಮ್ಸಿಗೇನು ನೀನೇ ಸರಿ ಮಾಡಬೇಕಾಗಿರೋದು, ನಿನಗೆ ನಾನು ಒಪ್ಪಿಸ್ತೀನಿ, ಇದನ್ನ ಅದ್ರ ಬಗ್ಗೆ ನಾನು ತಲೆ ಕೆಡಿಸಲ್ಲ. ಈ ಮನೋಭಾವದಲ್ಲಿ ನಮ್ಮ ಚಿಂತೆಗಳೆಲ್ಲ ದೇವರಿಗೆ ಅರ್ಪಿಸಿ ನಿರ್ಮಲ ಮನಸ್ಸುಳ್ಳವರಾಗಿ ಆ ನನ್ನ ಆತ್ಮನು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಳ್ಳುತ್ತೇನೆಂದು ಮರಿಯಲು ಹೇಳಿದ ಹಾಗೆ ಪ್ರಿಯರ ಮುಂದಿನ ದಿವಸದಲ್ಲಿ ಇನ್ನು ಮುಂದೆ ಇರೋ ನಮ್ಮ ಜೀವಮಾನ ಎಲ್ಲದನ್ನು ಹೃದಯ ಶುದ್ಧಿ, ಮನಶುದ್ಧಿ, ಅದೇ ಕೈಗಳದ ಪವಿತ್ರತೆ, ಇದೆಲ್ಲ ತಿಳಿಸಿಕೊಡುವಂತ ಪವಿತ್ರಾತ್ಮನ ಪ್ರಭಾವದಲ್ಲಿ ಜೀವಿಸುವ ಹಾಗೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಮಾಡ್ಕೊಬಾರದು ಪವಿತ್ರಾತ್ಮನ ಗುಣಭಾವದಲ್ಲಿ. ಅದೇ ರೀತಿಯಲ್ಲಿ ಮಾತುಗಳು ಪ್ರತಿಯೊಂದನ್ನು ಇದು ನಮ್ಮಲ್ಲಿ ದೇವರ ಆ ಪವಿತ್ರಾತ್ಮನ ಪ್ರಭಾವ ಎಷ್ಟು ಮಟ್ಟಿಗಿದೆ ಎಂದ ನಮ್ಮನ್ನೇ ಕಾಪಾಡುವಂತ, ನಮ್ಮನ್ನು ತೋರಿಸುವಂತ ಸಂಗತಿಗಳು. ಸೊ ನಮ್ಮನ್ನ ಸದಾ ಕಾಲವನ್ನು ನೋಡ್ತಾ ಇರೋ ದೇವರು, ಆ ದೇವರ ಆತ್ಮನು ಆಗಲೇ ಹೆಲೆನ್ ಸಿಸ್ಟರ್ ಹಾಡಿದಾಗೆ ತಿರುಗಿ ಬರುವಂತ ದೇವರು. ಆ ತಿರುಗಿ ಬರುವ ತನಕ ನಮಗೆ ಅವಕಾಶ ಇರುತ್ತೆ. ಆ ತಿರುಗಿ ಬರೋದಕ್ಕಿಂತ ಮುಂಚೆ ಯಾವ ಕಳ್ಳನ ಹಾಗೆ ಇವತ್ತು ರಾತ್ರಿ ಬೇಕಾದ್ರೂ ಬರ್ಬೋದು. ಆದ್ರೆ ಯಾವ ಸಮಯದಲ್ಲಿ ಬಂದನು ದೇವರೇ ಸಣ್ಣ ಕೂಸುವಾಗೆ, ಏನು ತಪ್ಪು, ಪ್ರಾಪಂಚಿಕವಾಗಿ ಏನು ತಪ್ಪು ಗೊತ್ತಿಲ್ಲದಂತ ವ್ಯಕ್ತಿಯಾಗಿ ಆ ದೇವರ ಮುಂದೆ ನಿರ್ಮಲ ಹಸ್ತದಿಂದ, ನಿರ್ಮಲ ಶರೀರದಿಂದ, ನಿರ್ಮಲ ಆತ್ಮನಿಂದ ಆ ದೇವರಿಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ಕಾರ್ಯಗಳೆಲ್ಲವನ್ನು ಕೊಡುವಂತ ದೇವರ ಆ ತೀಕ್ಷ್ಣವಾಗಿರೋದ ಪ್ರಾರ್ಥನೆ, ನೀತಿಯಿಂದ ಇರೋದು ಪ್ರಾರ್ಥನೆ, ನೀತಿವಂತನ ಪ್ರಾರ್ಥನೆ, ಆ ರೀತಿಯಲ್ಲಿ ಎಲ್ಲದನ್ನು ನನ್ನನ್ನೇ ನಿಮ್ಮನ್ನೆಲ್ಲ ಮಾರ್ಪಡಿಸುವಾಗ ಆ ಪವಿತ್ರಾತ್ಮನ ಕೈ ಹಿಡಿದು ಮುಂದಿನ ದಿವಸಗಳಲ್ಲಿ ನಾವು ನಡೆಯೋಣ. ಈ ಅವಕಾಶವನ್ನು ಕೊಟ್ಟಂದ